ಪುದೀನ ತವೆ, ಪುದೀನ ತೊಕ್ಕು ಅಥವಾ ಪುದೀನ ಚಟ್ನಿ ಅಥವಾ ಇನ್ನೂ ಹಲವಾರು ಹೆಸರಲ್ಲಿ ಇನ್ನು ಪುದೀನ ಒರೆಂಗಲ್ ಅಂತಾನೂ ಕೂಡ ಕರೀತಾರೆ. ಇದು ತಮಿಳ್ನಾಡು ಅಲ್ಲಿ ಫೇಮಸ್ ಆದಂತ ತಿಂಡಿ ಅಂತ ಹೇಳ್ಬೋದು. ಇದನ್ನ ತುಂಬಾ ಸುಲಭವಾಗಿ ಈಸಿಯಾಗಿ ಬಹಳ ದಿನ ಇಟ್ಕೊಂಡು ತಿನ್ನಬಹುದು. ಇದನ್ನ ಮಾಡೋದು ಹೇಗೆ ಅಂತ ನೋಡೋಣ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ಹೆಲ್ದಿ ರೆಸಿಪಿ. ಒಂದು ಬಾಂಡ್ಲಿಗೆ 2 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಳ್ಳಿ. ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನಕಾಯಿ, ಒಣಮೆಣಸಿನಕಾಯಿನ ಹಾಕೊಂಡಿದ್ದೀನಿ. ಖಾರ ಜಾಸ್ತಿ ಬೇಕಂದ್ರೆ ನೀವು ಜಾಸ್ತಿ ಬಳಸ್ಕೋಬಹುದು. 1 ಇಂಚ್ ಆಗೋಷ್ಟು ಶುಂಠಿ ಹಾಗೆ 1 ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ. ಈಗ ಹಾಕಿರುವಂತ ಪದಾರ್ಥ ಫ್ರೈ ಆಗಿದ ನಂತರ ನೀವು ಇದಕ್ಕೆ 1 ಬಟ್ಲಾಗೋಷ್ಟು ಉದ್ದಿನ ಬೇಳೆನ ಹಾಕೋಬೇಕು. ಉದ್ದಿನ ಕಾಳಾದ್ರೂ ಹಾಕೋಬಹುದು ಅಥವಾ ಉದ್ದಿನ ಬೇಳೆನಾದ್ರೂ ಹಾಕೋಬಹುದು. ಹಾಗೆ ಇದಕ್ಕೆ ಅರ್ಧ ಹೋಳು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿ ಅವನ್ನ ಆಫ್ ಮಾಡ್ಕೊಂಡು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಿ. ಈಗ ಈ ಉದ್ದಿನ ಬೇಳೆ, ಹಸಿಮೆಣಸಿನಕಾಯಿ, ಒಣಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿನ ಸೈಡಿಗೆ ಎತ್ತಿಟ್ಕೊಂಡು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ. ಹಾಗೆ ಅದೇ ಬಾಂಡ್ಲಿಗೆ 1 ಕಟ್ಟಾಗೋಷ್ಟು ಪುದೀನ, ಅರ್ಧ ಕಟ್ಟಾಗೋಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಒಂದು 10 ರಿಂದ 12 ಕಡ್ಡಿ ಆಗೋಷ್ಟು ಕರ್ಬೇವಿನ ಸೊಪ್ಪಿನ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಲೋ ಫ್ಲೇಮ್ ಅಲ್ಲಿ ಇಟ್ಟೆ ಫ್ರೈ ಮಾಡ್ಕೊಳ್ಳಿ. ಏಕ್ದಮ್ ಹೈ ಫ್ಲೇಮ್ ನ ಇಟ್ಕೋಬೇಡಿ. ಈ ಚಟ್ನಿನ ತುಂಬಾ ದಿನ ಇಟ್ಕೊಂಡು ತಿನ್ಬಹುದು. ಇದನ್ನ ಹುರಿದಿದ ನಂತರ ರುಬ್ಬಿಟ್ಕೋಬೇಕು ಅಥವಾ ಕುಟ್ಟಿಟ್ಕೋಬಹುದು ಅಥವಾ ಒಳ್ಕೊಳ್ಳಿದ್ರೆ ನೀವು ರುಬ್ಕೋಬಹುದು, ಕೈಯಲ್ಲೇ ರುಬ್ಕೋಬಹುದು. ಹಾಗೆ ನೀರ್ ಹಾಕದೆ ರುಬ್ಬೋದ್ರಿಂದ ಜಾಸ್ತಿ ದಿನ, ಒಂದು 15 ದಿನ ನೀವು ಇದನ್ನ ಇಟ್ಕೊಂಡು ತಿನ್ಬಹುದು. ಈಗ ಮೊದಲು ಫಸ್ಟ್ ಟ್ರಿಪ್ ಅಲ್ಲಿ ನಾನು ಏನೆಲ್ಲ ಹುರಿದಿದೆ ನೋಡಿ ಅದನ್ನ ಹಾಕೊಂಡು ಉಪ್ಪನ್ನ ಹಾಕಿ ನೀರ್ನ ಹಾಕೊಳ್ದೆ ಪುಡಿ ಮಾಡ್ಕೋತಾ ಇದ್ದೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಉದ್ದಿನ ಬೇಳೆ ಪುಡಿ ಆಗತ್ತೆ. ಹಾಗೆ ನಾನು ಸೊಪ್ಪನ್ನ ಹುರಿದಿಟ್ಕೊಂಡಿದ್ದಲ್ವಾ, ಇದನ್ನು ಕೂಡ ಹಾಕೊಂಡು ನೀರನ್ನ ಹಾಕಿಲ್ಲ, ನಾನು ಹಾಗೆ ರುಬ್ಬಿಟ್ಕೊಂಡಿದ್ದೀನಿ. ಆ ಕಾರಣಕ್ಕೆ ಸ್ವಲ್ಪ ಗಟ್ಟಿ ಬಂದಿದೆ. ನಿಮಗ್ ಬೇಕಂದ್ರೆ ಒಂದು 2 ರಿಂದ 3 ಸ್ಪೂನ್ ಆಗೋಷ್ಟು ನೀರನ್ನ ಹಾಕ್ಬಹುದು. ಈ ರೀತಿ ನೀರ್ ಹಾಕದೆ ರುಬ್ಬೋದ್ರಿಂದ ಒಂದು 15 ರಿಂದ 20 ದಿನದವರೆಗೂ ಇಟ್ಕೋಬಹುದು. ಹಾಗೆ ಬೇಕು ಅಂದಾಗ ಸ್ವಲ್ಪ ಬೆಚ್ಚಗಿರೋ ನೀರ್ನ ಆಡ್ ಮಾಡಿ ಸ್ವಲ್ಪ ತೆಳು ಮಾಡ್ಕೊಂಡು ರೊಟ್ಟಿಗೆ, ಚಪಾತಿಗೂ ಕೂಡ ತಿನ್ಬಹುದು. ಈ ಕಾರಣಕ್ಕೆ ನಾನಿಲ್ಲಿ ನೀರನ್ನ ಹಾಕೊಳ್ದೆ ರುಬ್ಬಿ ಇಟ್ಕೊಂಡಿದ್ದೀನಿ. ಮೆಂತ್ಯ ತವೆ ರೆಡಿ ಆಗಿದೆ ಅಥವಾ ಮೆಂತ್ಯ ತೊಕ್ಕು ಅಂತ ಹೇಳ್ಬೋದು. ಎಣ್ಣೆ, ಸಾಸಿವೆ, ಉದ್ದಿನ ಬೇಳೆ, ಕರ್ಬೇವಿನ ಸೊಪ್ಪು, ಒಣಮೆಣಸಿನಕಾಯಿನ ಹಾಕಿ ಸಿಂಪಲ್ ಆಗಿ ಒಗ್ಗರಣೆಯನ್ನು ಕೂಡ ಕೊಟ್ಟಿದ್ದೀನಿ. ಇದನ್ನ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ಕಲ್ಸ್ಕೊಂಡು ತಿನ್ನೋದ್ರಿಂದ ತುಂಬಾ ರುಚಿಯಾಗಿರತ್ತೆ. ಸಾಂಬಾರ್ ಆಗಿರ್ಲಿ, ಚಟ್ನಿ ಆಗಿರ್ಲಿ, ಗ್ರೇವಿ, ಪಲ್ಯ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಮೀರಿಸುವಂತದ್ದು ತೊಕ್ಕು. ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇನ್ನು ಕಮೆಂಟ್ ಅಲ್ಲೂ ಕೂಡ ಕೇಳಿದ್ರಿ ಪುದೀನ ತೊಕ್ಕು ಮಾಡೋದು ಹೇಗೆ ಅಂತ ತಿಳಿಸ್ಕೊಡಿ ಅಂತ. ಈ ವಿಡಿಯೋ ಅವ್ರಿಗಾಗಿ. ನನ್ನ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.